ಎಲ್ಲ ಕಡೆ ಓಡಾಡಿದ್ರಿ, ಮತಯಾಚನೆ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾವು ಹೋದ ಕಡೆ ಎಲ್ಲ ತುಂಬಾ ಪಾಸಿಟಿವ್ ಆಗಿ ತುಂಬಾ ಜನ ಇದ್ದಾರೆ ಅಂತ ಅನ್ಸುತ್ತೆ. ಚೆನ್ನಾಗಿ ಮಾತಾಡ್ಸ್ತಾರೆ. ಮತ್ತೆ ಆಮೇಲೆ ಅವ್ರ ಜೊತೆಗೆ ನನಗೂ ತುಂಬ ಸಂತೋಷ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರೂ ಪಾಸಿಟಿವ್ ಆಗಿ ಕಾಣ್ತಾರೆ, ಸ್ಮೈಲಿಂಗ್ ಆಗಿದ್ದಾರೆ. ನೀವು ಮಾಡಿ, ನಾವು ಮಾಡ್ತೀವಿ, ನೀವು ಗೆದ್ದೇ ಗೆಲ್ತೀರಾ ಅಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಕ್ರೌಡ್ ಎಲ್ಲ ಕಡೆನೂ ಕ್ರೌಡ್ ಇದ್ದೇ ಇದೆ. ಸೊ ಖುಷಿ ಆಗುತ್ತೆ. ಮಹಿಳೆಯರು ತುಂಬ ಇರ್ತಾರೆ ಎಲ್ಲ ಕಡೆನೂ. ಒಂದು ಬದಲಾವಣೆ ತರಬೇಕು ಅಂತ ಅವರಿಗೂ ಇದೆ ಅಂತ ಅನ್ಸುತ್ತೆ. ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ, ಬದಲಾವಣೆ ತನ್ನಿ, ನನಗೊಂದ್ಸರಿ ಅವಕಾಶ ಕೊಟ್ಟು ನೋಡಿ ಅಂತಾನು ನಾನು ಕೇಳ್ತಾ ಇದ್ದೀನಿ. ಈ ಹೋಗಿದ ಕಡೆ ಎಲ್ಲ ನಿಮ್ಮ ಮಲೆನಾಡಿನ ಸಮಸ್ಯೆಗಳು ಏನಾರು ಅರಿವು ಬಂತ, ಏನಾರು ಗೊತ್ತಾಯ್ತಾ? ಇಲ್ಲ, ನಾನು ಶಿವಮೊಗ್ಗ ಜಿಲ್ಲೆ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತಿದೆ. ಇವಾಗ ಓಡಾಡಿದಾಗಲ್ಲ, ಅದು ಮೊದಲಿಂದನೂ. ಈಗ ತೀರ್ಥಹಳ್ಳಿದಿರ್ಬೋದು, ಅಡಿಕೆ ಸಮಸ್ಯೆ ಇರ್ಬೋದು, ಮತ್ತು ನಮ್ಮ ರೈತರದ್ದು, ಮಹಿಳೆಯರದ್ದು ಎಲ್ಲ ಸಮಸ್ಯೆಗಳು ಗೊತ್ತಿದೆ. ನಾನು ಅದಕ್ಕೆ ಏನು ಮಾಡಬೇಕು, ಸದಸ್ಯರಾಗಾದ್ಮೇಲೆ ನಾನು ಅದಕ್ಕೆ ಏನು ಹೋರಾಟ ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ನನಗೆ ಮೂರು, ರೈತರದ್ದು, ಮಹಿಳೆಯರದ್ದು ಮತ್ತು ಉದ್ಯೋಗ ತುಂಬ ಇಂಪಾರ್ಟೆಂಟ್ ಅದು. ಯಾಕಂದರೆ ನಮ್ಮ ಮಕ್ಕಳು ಎಲ್ಲ ಓದಿ ಆದಮೇಲೆ ಅವರಿಗೆ ಕೆಲಸ ಸಿಕ್ಕಲ್ಲ. ಸೊ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಗ್ಯಾರಂಟಿ ನಂದು. ಮತ್ತು ನಮ್ಮ ಗೌರ್ಮೆಂಟ್, ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳು 5 ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಆಲ್ರೆಡಿ ಅನುಷ್ಠಾನಕ್ಕೂ ತಂದಿದ್ದಾರೆ. ಇದಾದಮೇಲೆ ಇನ್ನು ಬೇರೆ ಯೋಜನೆಗಳು ಕೂಡ ಬರೋದಿದೆ. ಸೊ ನಮ್ಮದು ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಸೊ ನಾನು ಅದರಿಂದನೇ ಇದೆಲ್ಲ ಪರವಾಗಿ ನಾನು ಓಟ್ ಕೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.